ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ರೆಸ್ಟೋರೆಂಟ್ ಬಗ್ಗೆ ಮಾತಾಡೋಣ. ಏನಕ್ಕೆ ಅಂತಂದರೆ ಇಲ್ಲಿ ಆ್ಯಂಬಿಯನ್ಸ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ವರ್ಕ್ ಕಲ್ಚರ್ ಆಗಿರ್ಬೋದು, ಸರ್ವಿಂಗ್ ಇರ್ಬೋದು, ಊಟ ಡಿಶಸ್ ಎಲ್ಲ ಸ್ಪೈಸ್ ಟೌನ್ ಬಾರ್ಬಿಕ್ಯೂ ರೆಸ್ಟೋರೆಂಟ್ ಅಂತ. ಇಲ್ಲಿ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ. ಸೊ ಇದರಲ್ಲಿ ನಾವು ಇನ್ನೊಂದಷ್ಟು ಜನ ಒಂದು 10 ಜನ 20 ಜನ ಹೋಗಿದ್ವಿ. ಅದರಲ್ಲಿ ಹೆಂಗಿತ್ತು ಅಂತಂದರೆ ಪ್ರತಿಯೊಂದು ಊಟ, ಪ್ರತಿಯೊಂದು ಚಾಟ್ಸು ಎಲ್ಲ ಡೀಟೇಲ್ ಆಗಿ, ಎಲ್ಲ ಸ್ಪೈಸಿಯಾಗಿ, ಎಲ್ಲ ಸಕ್ಕತ್ತಾಗಿತ್ತು. ಅದರಲ್ಲಿ ಚಾಟ್ಸ್ ಅಂತ ಬಂದ್ರಂತೂ ಅದರಲ್ಲಿ ಪಾನಿಪುರಿ ಲವರ್ಸ್ ಯಾರಿದ್ದೀರಾ ನೋಡಿ, ಅದಂತೂ ಸಿಕ್ಕಾಪಟ್ಟೆ ಲೈಕ್ ಆಗುತ್ತೆ. ಜೊತೆಗೆ ಸೇವ್ ಪುರಿ ಆಗಿರ್ಬೋದು, ಮಸಾಲೆ ಪುರಿ ಆಗಿರ್ಬೋದು ಎಲ್ಲ ಕೂಡ. ಜೊತೆಗೆ ಕಿಚನ್ ಆಗಿರ್ಬೋದು, ಅವ್ರು ಸರ್ವ್ ಮಾಡೋ ರೀತಿ ಆಗಿರ್ಬೋದು ಎಲ್ಲ ಫುಲ್ ಕ್ಲೀನ್ ಆಗಿತ್ತು. ಆದರೆ ಊಟ ಮಾತ್ರ ಸೈಕಾಗಿತ್ತು ಗೈಸ್. ಫ್ಯಾಮಿಲಿ ಗೆಟ್ ಟುಗೆದರ್ಗಾಗಿರ್ಬೋದು, ಬರ್ತ್ಡೇ ಪಾರ್ಟೀಸ್ಗಾಗಿರ್ಬೋದು ಎಲ್ಲದಕ್ಕೂ ಇದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಊಟದಂತೂ ಮಾತಾಡೋಂಗೆ ಇಲ್ಲ. ಏನಕ್ಕೆ ಅಂತಂದರೆ ಬಾರ್ಬೆಕ್ಯೂ, ಚಿಕನ್ನು, ಪ್ರಾನ್ಸ್ ಅಂತ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಏನು ಚೆನ್ನಾಗಿತ್ತು ಅಂತೀರಾ. ಮೇನ್ ಸ್ಟಾರ್ಟರ್ಸ್ ಅಂತ ಬಂದರೆ ಅದು ಬಾರ್ಬೆಕ್ಯೂ. ಜೊತೆಗೆ ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು. ಇನ್ನು ನಾವು ಡೆಸರ್ಟ್ಸ್ಗೆ ಅಂತ ಬಂದ್ರಂತೂ ಅಮೃತ ಥರ ಇತ್ತು. ಎಷ್ಟು ಸ್ವೀಟ್ ಆಗಿತ್ತು ಅಂತಂದರೆ ಅಷ್ಟು ಸ್ವೀಟ್ ಆಗಿತ್ತು. ಅದರಲ್ಲೂ ಬಿಸಿ ಬಿಸಿ ಜಾಮೂನ್ ಕೊಡ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತು ಅಂದರೆ. ಜೊತೆಗೆ ಜಿಲೇಬಿ ಬೇರೆ. ಎಲ್ಲಾನು ಟ್ರೈ ಮಾಡಿ ಹೋಗ್ಬಿಟ್ಟು. ಇದು ಹೋಟೆಲ್ ಹೆಸರು ಬಂದು ದ ಸ್ಪೈಸ್ ಟೌನ್ ಬಾರ್ಬೆಕ್ಯೂ ರೆಸ್ಟೋರೆಂಟ್ ಅಂತ. ಇದು RR ನಗರಲ್ಲಿದೆ. ಎಲ್ಲ ಡೀಟೇಲ್ ಲೊಕೇಶನ್ ಹಾಗೂ ಪ್ಲೇಸ್ ರಿವ್ಯೂ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಿಗೆ, ಫುಡ್ ಬ್ಲಾಗಿಗೆ. ಹಾಗೆ ಅದರ ಜೊತೆಗೆ ನಾನು ಡೈಲಿ ಬ್ಲಾಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಮೆಂಟ್ ಮಾಡಿ ಹೇಳಿ. ಅದ್ರ ಬಗ್ಗೆನೇ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು.